ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಯಾಂಡಲ್ವುಡ್ ಅಲ್ಲ, ಇಡೀ ಬಾಲಿವುಡ್ ಅನ್ನೇ ನಡುಗಿಸ್ತಿರೋ ಒಂದು ಶಾಕಿಂಗ್ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಎನರ್ಜೆಟಿಕ್ ಸ್ಟಾರ್ ರಣವೀರ್ ಸಿಂಗ್ ಅವರಿಗೆ ಬಂದಿರೋ ಆ ಒಂದು ಕೊಲೆ ಬೆದರಿಕೆ. ಹೌದು, ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೆಸರು ಕೇಳಿದ್ರೆ ಸಾಕು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಬೆವರ್ತಾರೆ. ಅಂಥದ್ರಲ್ಲಿ ಈಗ ರಣವೀರ್ ಸಿಂಗ್ ಟಾರ್ಗೆಟ್ ಆಗಿದ್ದಾರಾ? ಅಸಲಿಗೆ ಈ ಬೆದರಿಕೆ ಕಾಲ್ ಬಂದಿದ್ದು ಯಾಕೆ? ಇದರ ಹಿಂದೆ ಇರೋ ಅಸಲಿ ಮಾಸ್ಟರ್ ಮೈಂಡ್ ಯಾರು? ರಣವೀರ್ ಸಿಂಗ್ ಈಗ ಎಲ್ಲಿದ್ದಾರೆ? ಅವರ ಫ್ಯಾಮಿಲಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರಾ? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಸ್ನೇಹಿತರೆ, ಈ ಬಿಷ್ಣೋಯ್ ಗ್ಯಾಂಗ್ ಅಂದ್ರೆ ಸುಮ್ಮನೆ ಅಲ್ಲ, ಇಡೀ ಬಾಲಿವುಡ್ ಅನ್ನೇ ತಮ್ಮ ಕಂಟ್ರೋಲ್ಗೆ ತಗೋಬೇಕು ಅನ್ನೋ ಪ್ಲಾನ್ ಮಾಡಿರೋ ಡೇಂಜರಸ್ ಟೀಮ್ ಇದು. ಈಗ ಸದ್ಯಕ್ಕೆ ಸಿಕ್ಕಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ ಹ್ಯಾರಿ ಬಾಕ್ಸರ್ ಅನ್ನೋ ಗ್ಯಾಂಗ್ಸ್ಟರ್ ರಣವೀರ್ ಸಿಂಗ್ಗೆ ಒಂದು ವಾಯ್ಸ್ ನೋಟ್ ಕಳಿಸಿದಾನಂತೆ. ಅದರಲ್ಲಿ ಅವನು ಹೇಳ್ತಿರೋದು ಏನಂದ್ರೆ, ರಣವೀರ್ ಸಿಂಗ್ ಅವರು ಕೊಟ್ಟ ಮಾತನ್ನ ತಪ್ಪಿದ್ದಾರಂತೆ. ಹೌದು, ನೀನು ಯಾವುದೋ ವಿಷಯದಲ್ಲಿ ನಮ್ಗೆ ಪ್ರಾಮಿಸ್ ಮಾಡಿದ್ದೆ, ಈಗ ಅದರಿಂದ ಹಿಂದೆ ಸರಿತಿದ್ಯಾ ಅಂತ ಅವರು ಚಾರ್ಜ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ರಣವೀರ್ ಸಿಂಗ್ ಮತ್ತು ರೋಹಿತ್ ಶೆಟ್ಟಿ ಇಬ್ಬರಿಗೂ ಲೈನ್ಗೆ ಬನ್ನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಗ್ಯಾಂಗ್ನವರು ಈಗ ರಣವೀರ್ ಸಿಂಗ್ ಅವರ ಮ್ಯಾನೇಜರ್ಸ್ ಮತ್ತು ಅವರ ಮನೆಯಲ್ಲಿ ಕೆಲಸ ಮಾಡೋ ಸ್ಟಾಫ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾರಂತೆ. ಇದು ಬರೀ ಬೆದರಿಕೆ ಅಲ್ಲ, ಇದು ನೇರವಾದ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಪೊಲೀಸರು ಈಗ ಈ ವಾಯ್ಸ್ ನೋಟ್ ಎಲ್ಲಿಂದ ಬಂತು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಈಗ ನಿಮ್ಮ ಮೈಂಡ್ ನಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಅದೇನಪ್ಪಾ ಅಂದ್ರೆ ರಣವೀರ್ ಸಿಂಗು ಈ ಗ್ಯಾಂಗು ಏನು ಸಂಬಂಧ ಅಂತ. ಮೂಲಗಳ ಪ್ರಕಾರ ರಣವೀರ್ ಸಿಂಗ್ ಇತ್ತೀಚೆಗೆ ರೋಹಿತ್ ಶೆಟ್ಟಿ ಮನೆ ಹತ್ರ ನಡೆದ ಫೈರಿಂಗ್ ಇನ್ಸಿಡೆಂಟ್ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲು ಸಜೆಷನ್ ಕೊಟ್ಟಿದ್ರಂತೆ. ಇದೇ ವಿಷಯಕ್ಕೆ ಬಿಷ್ಣೋಯ್ ಗ್ಯಾಂಗ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಎನ್ನಲಾಗ್ತಿದೆ. ನೀನು ಜಾಸ್ತಿ ಅಡ್ವೈಸ್ ಮಾಡಬೇಡ, ಪೊಲೀಸ್ ಹತ್ರ ಹೋಗ್ಬೇಡ ಅಂತ ಅವರು ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಸಲ್ಮಾನ್ ಖಾನ್ ಜೊತೆ ಯಾರ್ಯಾರು ಕ್ಲೋಸ್ ಆಗಿರ್ತಾರೋ ಅವರೆಲ್ಲರನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಈ ಗ್ಯಾಂಗ್ ಮೊದಲೇ ಹೇಳಿತ್ತು. ರಣವೀರ್ ಸಿಂಗ್ ಕೂಡ ಸಲ್ಮಾನ್ ಖಾನ್ ಅವರ ಫ್ರೆಂಡ್ ಆಗಿರೋದ್ರಿಂದ ಇದು ಕೂಡ ಒಂದು ಕಾರಣ ಇರ್ಬೋದು ಅಂತ ಅನ್ಸುತ್ತೆ. ಒಟ್ನಲ್ಲಿ ಈ ಅಂಡರ್ ವರ್ಲ್ಡ್ ಕನೆಕ್ಷನ್ ಬಾಲಿವುಡ್ ನ ನೆಮ್ಮದಿಯನ್ನೇ ಹಾಳು ಮಾಡ್ತಿದೆ. ಈ ಇಡೀ ಮ್ಯಾಟರ್ ಈಗ ಕ್ರೈಮ್ ಬ್ರಾಂಚ್ ಕೈನಲ್ಲಿದೆ. ಅವರು ಏನ್ ಕಂಡು ಹಿಡಿಯುತ್ತಾರೆ ಅಂತ ಕಾದ್ ನೋಡ್ಬೇಕು ಅಷ್ಟೇ. ಸ್ನೇಹಿತರೆ, ಈ ಹ್ಯಾರಿ ಬಾಕ್ಸರ್ ಅಂದ್ರೆ ಯಾರು, ಈತನ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈ ಹ್ಯಾರಿ ಬಾಕ್ಸರ್ ಅನ್ನೋ ಮನುಷ್ಯ ಈಗ ಪೂರ್ತಿ ನ್ಯೂಸ್ ಚಾನೆಲ್ ನಲ್ಲಿ ಹೈಲೈಟ್ ಆಗ್ತಿದ್ದಾನೆ ಅಲ್ವಾ. ಈತ ಮೂಲತಃ ರಾಜಸ್ಥಾನದವನು ಮತ್ತು ಮೊದಲು ಬಾಕ್ಸಿಂಗ್ ಕೋಚ್ ಆಗಿದ್ದಂತೆ. ಈಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನ ಮುಖ್ಯ ಶೂಟರ್ ಮತ್ತು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇವನು ಕಳಿಸಿರೋ ವಾಯ್ಸ್ ನೋಟ್ ನಲ್ಲಿ ನಿನ್ನ 7 ತಲೆಮಾರು ನೆನಪಿಟ್ಟುಕೊಳ್ಳೋ ಹಾಗೆ ಶಿಕ್ಷೆ ಕೊಡ್ತೀವಿ ಅಂತ ಭಯಾನಕವಾಗಿ ಹೇಳ್ತಿದ್ದಾನೆ. ಈತ ಸದ್ಯಕ್ಕೆ ಇಂಡಿಯಾದಲ್ಲಿ ಇಲ್ಲ, ಫಾರಿನ್ ನಲ್ಲಿ ಕೂತ್ಕೊಂಡು ಈ ತರಹದ ಕೆಲಸವನ್ನ ಮಾಡ್ತಿದ್ದಾನೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈತ ಈ ಹಿಂದೆ ಕೂಡ ಕೆನಡಾದಲ್ಲಿ ಫೈರಿಂಗ್ ಮಾಡಿರೋ ಹಿಸ್ಟ್ರಿ ಇರೋದ್ರಿಂದ ಯಾರು ಇದನ್ನ ಲೈಟ್ ಆಗಿ ತಗೋತಾ ಇಲ್ಲ. ಬಾಲಿವುಡ್ ನ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಇವನ ಹೆಸರಲ್ಲಿ ಈಗ ಬೆದರಿಕೆ ಬರ್ತಿದೆ. ಇವನ ಅಸಲಿ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಿದೆ. ರಣವೀರ್ ಸಿಂಗ್ ಅವರಿಗೆ ಬೆದರಿಕೆ ಹಾಕೋ ಮೂಲಕ ಇಡೀ ಸಿನಿಮಾ ಇಂಡಸ್ಟ್ರಿಗೆ ಇವನು ಮೆಸೇಜ್ ಕಳಿಸಿದ್ದಾನೆ. ಸ್ನೇಹಿತರೆ, ಈ ಶಾಕಿಂಗ್ ನ್ಯೂಸ್ ಹೊರಬಂದ ತಕ್ಷಣ ಮುಂಬೈ ಪೊಲೀಸರು ಸುಮ್ಮನೆ ಕೂತಿಲ್ಲ, ಆಕ್ಷನ್ ಶುರು ಮಾಡಿದ್ದಾರೆ. ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ಇರೋ ಅಪಾರ್ಟ್ಮೆಂಟ್ ಹತ್ರ ಈಗ ಟೈಟ್ ಸೆಕ್ಯೂರಿಟಿ ಹಾಕಿದ್ದಾರೆ. ಹೌದು, ಪರ್ಸನಲ್ ಗಾರ್ಡ್ಸ್ ಅಷ್ಟೇ ಅಲ್ಲದೆ ಸಶಸ್ತ್ರ ಪೊಲೀಸರು ಕೂಡ ಅಲ್ಲಿ ದಿನವಿಡೀ ಕಾವಲು ಕಾಯ್ತಿದ್ದಾರೆ. ಈ ಸೆಕ್ಯೂರಿಟಿ ನೋಡಿ ಅವರ ಅಪಾರ್ಟ್ಮೆಂಟ್ ನಲ್ಲಿರೋ ಬೇರೆ ಜನರಿಗೆ ಸ್ವಲ್ಪ ಭಯ ಆಗಿದೆಯಂತೆ. ಅದಕ್ಕೆ ಅವರು ಪೊಲೀಸರಿಗೆ ಲೆಟರ್ ಕೂಡ ಬರೆದಿದ್ದಾರೆ. ಆದರೆ ಸಿಚುವೇಶನ್ ಹೀಗಿರೋದ್ರಿಂದ ಪೊಲೀಸರು ಯಾವುದಕ್ಕೂ ರಿಸ್ಕ್ ತಗೋತಾ ಇಲ್ಲ. ರಣವೀರ್ ಸಿಂಗ್ ಕೂಡ ಇತ್ತೀಚೆಗೆ ಹೊರಗಡೆ ಬರೋದನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ಯಾವುದೇ ಪಬ್ಲಿಕ್ ಇವೆಂಟ್ಸ್ ಇದ್ರೂ ಅಲ್ಲಿ ಕೂಡ ಡಬಲ್ ಚೆಕ್ ಮಾಡಿಯೇ ಪರ್ಮಿಷನ್ ಕೊಡ್ತಿದ್ದಾರೆ. ಇಡೀ ಮುಂಬೈನಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಗಳ ಲೈಫ್ ಅಂದ್ರೆ ಬರೀ ಗ್ಲಾಮರ್ ಅಷ್ಟೇ ಅಲ್ಲ, ಈ ತರಹದ ಡೇಂಜರಸ್ ಲೈಫ್ ಕೂಡ ಇರುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ನಡೀತಿದ್ರು ರಣವೀರ್ ಸಿಂಗ್ ಇದುವರೆಗೂ ಅಫಿಷಿಯಲ್ ಆಗಿ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದ್ರೆ ಅವರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಅವರು ತಮ್ಮ ಮ್ಯಾನೇಜರ್ಸ್ ಮತ್ತು ಅವರ ಮನೆಯ ಸ್ಟಾಫ್ಗೆ ಕೂಡ ಎಚ್ಚರಿಕೆಯಿಂದ ಇರೋದನ್ನ ಹೇಳಿದ್ದಾರೆ. ದೀಪಿಕಾ ಪಡುಕೋಣೆ ಕೂಡ ಈ ವಿಷಯವಾಗಿ ತುಂಬಾ ಟೆನ್ಷನ್ ನಲ್ಲಿದ್ದಾರೆ ಅಂತ ಅವರ ಆಪ್ತ ಮೂಲಗಳು ಹೇಳ್ತಿವೆ. ಇಬ್ಬರೂ ಕೂಡ ಎಲ್ಲೂ ಹೊರಗಡೆ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ, ಹೆಚ್ಚಾಗಿ ತಮ್ಮ ಮನೆಯಲ್ಲೇ ಇರೋದಕ್ಕೆ ಪ್ರಿಫರ್ ಮಾಡ್ತಿದ್ದಾರೆ. ಈ ಬೆದರಿಕೆಯನ್ನ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಬಿಟ್ಟಿದ್ದಾರೆ ಮತ್ತು ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರೈವೇಟ್ ಆಗಿ ಬಾಡಿಗಾರ್ಡ್ಸ್ ನಂಬರ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಬರ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಫ್ಯಾಮಿಲಿ ಸೇಫ್ಟಿ ಮುಖ್ಯ ಅಲ್ವಾ, ಅದಕ್ಕೆ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಯಾವಾಗ ಈ ಮ್ಯಾಟರ್ ಸ್ವಲ್ಪ ಕೂಲ್ ಆಗುತ್ತೋ ಅಲ್ಲಿವರೆಗೆ ಇದೇ ತರಹ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ.
ಸ್ನೇಹಿತರೆ, ರಣವೀರ್ ಸಿಂಗ್ ಸದ್ಯಕ್ಕೆ ದುರಂಧರ್ ಅನ್ನೋ ಒಂದು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾ 2025ರ ದೊಡ್ಡ ಹೈಟ್ ಆಗಿತ್ತು. ಇದರ ಸೀಕ್ವೆಲ್ ದುರಂಧರ್ 2 ಕೆಲಸ ನಡೀತಾ ಇದೆ. ಮಾರ್ಚ್ 19, 2026ಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಟಿಸಿರುವ ಟಾಕ್ಸಿಕ್ ಸಿನಿಮಾ ದಿನಾನೇ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಥ್ರೆಡ್ ಕಾಲ್ಸ್ ಬಂದ ಮೇಲೆ ಪ್ರಮೋಷನ್ಸ್ ಹೇಗಿರುತ್ತೆ ಅನ್ನೋದು ಡೌಟ್ ಆಗಿದೆ. ಸಿನಿಮಾದಲ್ಲಿ ಅವರು ಇಂಟೆಲಿಜೆನ್ಸ್ ಆಫೀಸರ್ ರೋಲ್ ಮಾಡ್ತಿದ್ದಾರೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ಈ ತರಹದ ಥ್ರೆಟ್ ಫೇಸ್ ಮಾಡ್ತಿರೋದು ಐರನಿ ಅನ್ಸುತ್ತೆ. ಪ್ರೊಡ್ಯೂಸರ್ಸ್ ಕೂಡ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ರಣವೀರ್ ಅವರ ಸೇಫ್ಟಿ ತುಂಬಾನೇ ಮುಖ್ಯ. ಶೂಟಿಂಗ್ ಸ್ಪಾಟ್ ನಲ್ಲಿ ಕೂಡ ಸಖತ್ ಪೊಲೀಸ್ ಬಂದೋಬಸ್ತ್ ಮಾಡೋ ಹಾಗೆ ಪ್ಲಾನ್ ಮಾಡ್ತಿದಾರಂತೆ. ಈ ಟೆನ್ಷನ್ ಮಧ್ಯೆ ಸಿನಿಮಾ ಶೂಟಿಂಗ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಅಭಿಮಾನಿಗಳು ಮಾತ್ರ ರಣವೀರ್ ಅವರಿಗೆ ಏನೂ ಆಗ್ಬಾರ್ದು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಮುಂಬೈ ಕ್ರೈಮ್ ಬ್ರಾಂಚ್ ಈಗ ಈ ಕೇಸ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಈ ವಾಯ್ಸ್ ನೋಟ್ ಬಂದಿರೋ ಫೋನ್ ನಂಬರ್ ಟ್ರೇಸ್ ಮಾಡ್ತಿದ್ದಾರೆ. ಅದು ಯಾವುದೋ VPN ಮೂಲಕ ಬಂದಿರೋದು ಅಂತ ಗೊತ್ತಾಗಿದೆ. ವಾಯ್ಸ್ ನೋಟ್ ನಲ್ಲಿರೋ ಧ್ವನಿ ಅಸಲಿ ಹ್ಯಾರಿ ಬಾಕ್ಸರ್ ಅಥವಾ ಬೇರೆ ಯಾರಾದ್ರೂ ಮಿಮಿಕ್ರಿ ಮಾಡಿದ್ದ ಅಂತ ಕೂಡ ಚೆಕ್ ಮಾಡ್ತಿದ್ದಾರೆ. ಆಡಿಯೋ ಸ್ಯಾಂಪಲ್ಸ್ ತಗೊಂಡು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡೋದಕ್ಕೆ ಲ್ಯಾಬ್ಗೆ ಕಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ಅರೆಸ್ಟ್ ಆದ ಬಿಷ್ಣೋಯ್ ಗ್ಯಾಂಗ್ ಮೆಂಬರ್ಸ್ ನ ವಿಚಾರಣೆ ಕೂಡ ನಡೆಸ್ತಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಇಂಟರ್ನೆಟ್ ಲಿಂಕ್ ಇದೆಯಾ ಅಂತ ಕೂಡ ಇನ್ವೆಸ್ಟಿಗೇಷನ್ ನಡೀತಿದೆ. ಮುಂಬೈ ಪೊಲೀಸ್ ಕಮಿಷನರ್ ಅವರು ಈ ಬಗ್ಗೆ ಪ್ರಾಪರ್ ರಿಪೋರ್ಟ್ ತಗೋತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಆದಷ್ಟು ಬೇಗ ಆರೋಪಿಗಳನ್ನ ಹಿಡಿಯುತ್ತೇವೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ತರಹದ ಗ್ಯಾಂಗ್ಸ್ಟರ್ ಬೆದರಿಕೆಗಳು ಇಂಡಸ್ಟ್ರಿಗೆ ಹೊಸದೇನಲ್ಲ. ಆದರೆ ಬಿಷ್ಣೋಯ್ ಗ್ಯಾಂಗ್ ತುಂಬಾ ಅಗ್ರೆಸಿವ್ ಆಗಿದೆ. ಮುಂದಿನ ದಿನಗಳಲ್ಲಿ ರಣವೀರ್ ಸಿಂಗ್ ಅವರಿಗೆ ಇನ್ನಷ್ಟು ಬಿಗಿ ಬದ್ಧತೆ ಬೇಕಾಗಬಹುದು. ಪೊಲೀಸರು ಆ ಹಾರಿ ಬ್ಯಾಕ್ಸರ್ ಹಿಡಿಯೋದಕ್ಕೆ ಇಂಟರ್ಪೋಲ್ ಸಹಾಯ ಕೂಡ ತಗೋಬಹುದು ಅಂತ ಅನ್ಸುತ್ತೆ. ರಣವೀರ್ ಸಿಂಗ್ ಅವರು ಸ್ವಲ್ಪ ಕಾಲ ಸಿನಿಮಾ ಶೂಟಿಂಗ್ ನಿಂದ ಬ್ರೇಕ್ ತಗೊಂಡು ತಮ್ಮ ಸೇಫ್ಟಿ ಕಡೆ ಗಮನ ಕೊಡೋದು ಒಳ್ಳೆಯದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಬಿಷ್ಣೋಯ್ ಗ್ಯಾಂಗ್ ನ ಈ ಅಟ್ಟಹಾಸ ನಿಲ್ಲಬೇಕು ಅಂದ್ರೆ ಏನ್ ಮಾಡಬೇಕು? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.